ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಎಲ್ಲಿಗೆ ಹೋಗಿವಪ್ಪ ಅಂತ ನೀವು ನೋಡತ್ತಿರ್ಬೋದು. ನಾವು ನಮ್ಮ ತಂಗಿ ಮದ್ವೆ ಫಿಕ್ಸ್ ಆಗಿತ್ತು, ಹಾಗಾಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಮ್ಮ ಬಿಜಾಪುರ ಸನಿ ಇರುವಂತಹ ಚಡ್ಚಣ್ಣೂರಿಗೆ ಹೋಗಿದ್ವಿ. ಬೆಳಗ್ಗೆ ಹೋದ ತಕ್ಷಣ ಅಲ್ಲಂತೂ ಇಷ್ಟು ರಶ್ ಇರುತ್ತಲ್ಲ, ಹೊಟ್ಟೆ ಹಸಿಬಾರ್ದು ಅಂತಂದು ಮೊದಲೇ ಮುಂಜಾನೆ ನಾವು ನಾಷ್ಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಅಂಗಡಿಗೆ ಹೊರಟ್ವಿ. ಅದು ಹೆಂಗಿತ್ತು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ. ಸೊ ಇದೇ ನೋಡಿರಿ, ಇಲ್ಲೇ ಅಂಗಡಿ ಐತಿ. ನಾವು ಇಲ್ಲೇ ಹೊರಗೆ ಕಾರ್ ಪಾರ್ಕ್ ಮಾಡಿಬಿಟ್ಟು ಒಳಗೆ ಹೊಂಟೀವಿ. ಇವಾಗ ನಾವು ಹೋಗಿದ್ದು ಏಪ್ರಿಲ್ ಎಂಡ್ ಟೈಮ್ನಾಗ, ಸ್ವಲ್ಪ ಭಾಳ ಬಿಸಿಲಿತ್ತಲ್ಲಿ. ಹಾಗಾಗಿ ನೋಡಿರಿ, ಇಲ್ಲಿ ಆಲ್ರೆಡಿ ಅಂಗಡಿ ಹೊರಗೆ ಕಬ್ಬಿನ ಹಾಲಿನ ಅಂಗಡಿಗಳು ಎಲ್ಲ ಸಾಲ್ಕ ಇದ್ವು. ಚರ್ಚನ್ನಾಗ 2 ಅಂಗಡಿ ಅದಾವ್ರಿ. ಇದು ಹೊಸ ಅಂಗಡಿ ಅನ್ಸುತ್ತೆ, ನಾವು ಹೊಸ ಅಂಗಡಿಗೆ ಬಂದಿದ್ವಿ. ನೀವು ನೋಡ್ತಿರ್ಬೋದು. ಮದುವೆ ಸೀಸನ್ ಇರೋದ್ರಿಂದ ಭಾಳ ರಶ್ ಇರ್ತಾವ್ರಿ ಇವು ಅಂಗಡಿಗಳೆಲ್ಲ. ಹಾಗಾಗಿ ನಾವು ಬೆಳಗ್ಗೆ ಜಲ್ದಿನೇ ಬಿಡಬೇಕಾಗಿತ್ತು, ಒಂದು ಸ್ವಲ್ಪ ಲೇಟ್ ಆಗಿಬಿಟ್ವಿ. ಅದಕ್ಕೆ ನಮ್ಮ ಮಾಮ ನೋಡ್ರಿ ಇಲ್ಲಿ ಜಲ್ದಿ ಬಿಡಬೇಕಾಗಿತ್ತು, ಬಟ್ಟಿಲ್ಲ ಅಂತಂದು ಹೇಳಕತ್ತಾನ. ಬ್ಯೂಟಿ ಬುವಾ ಬಕ್ ಮಾಡಿ ಜಲ್ದಿ, ಬಕ್ ಮಾಡಿ ಜಲ್ದಿ ಬುವಾ. ನಿಮಗೆ ನನ್ನ ಮೊಬೈಲ್ ಆ್ಯಂಗಲ್ ನೋಡಿದ್ರೇ ಗೊತ್ತಾಗಿರ್ಬೋದು ಎಷ್ಟು ರಶ್ ಇತ್ತಲ್ಲಿ ಅಂತಂದ್ಬಿಟ್ಟು. ನಾನು ತೋರಿಸ್ತೀನಿ ಬರ್ರಿ ನಿಮಗೆ. ಹೆಂಗೆ ರಶ್ ಇತ್ತಂದ್ರೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಅಲ್ಲಿ. ಸೀರೆ ಅಂತೂ ಎಲ್ಲಿ ಬೇಕಲ್ಲೇ ಒಗೆದ್ಬಿಟ್ಟಿದ್ರು. ನಮ್ಗೆ ಯಾವ್ದು ಬೇಕೋ ಅದು ನಾವೇ ಆರಿಸ್ಕೊಳ್ಳೋದು, ಆ ಥರ. ಒಂದಂತೂ ಗೊತ್ತಾಯಿತು, ಈಗ ಮುಂಜಾನೆ ಒಳಗೆ ಹೋದವರು ಸಂಜೆ ತನಕ ಹೊರಗೆ ಬರಲ್ಲ ಅನ್ನೋದಂತೂ ಕನ್ಫರ್ಮ್ ಆಯಿತು. ಎಲ್ಲಿ ಹಾಯ್ ಹಾಯ್ ಬುಯ್ಯ ಬಾ, ಬುಯ್ಯ ಬಾ ಬಾ, ಹೋತೆ ನೋಡು, ಜಲ್ದಿ ಬಾ ಬಾ ಜಲ್ದಿ. ರಶ್ ಒಳಗೆ ತಿರುಗಾಡೋದಂತೂ ಆಗಂಗಿಲ್ಲ ಅಂತಂದ್ಬಿಟ್ಟು ಅಲ್ಲೇ ಒಂದು ಚಲೋ ಜಾಗ ನೋಡಿ ಕುಂತ್ಬಿಟ್ಟಿದ್ವಿ. ಎಲ್ಲ ಸಾರಿ ಡಿಗ್ಗಿ ಹಾಕ್ಕೊಂಡು. ನೋಡ್ರಿ ಇಲ್ಲಿ ಎಷ್ಟು ಚಲೋ ಸ್ಯಾರೀಸ್ ಅದಾವು. ಒಂದು ರೇಂಜಿಗೆ ಸಾರಿದು ಒಂದು ಸ್ವಲ್ಪ ಮುಗಿದ ನಂತರ ಇಲ್ಲಿ ಬೆಡ್ಶೀಟ್, ಬ್ಲ್ಯಾಂಕೆಟ್, ಪಿಲ್ಲೋ ಕವರ್ ಅಂದ್ಕೊಂಡು ಏನೇನೋ ಇದು ಜಮ್ಖಾನಿ ಅದು ಇದು ಅಂದ್ಕೊಂಡು ಅದನ್ನೆಲ್ಲ ಮುಗಿಸಿದ್ವಿ. ಇವು ನೋಡ್ರಿ ಬ್ಲ್ಯಾಂಕೆಟ್ಸು, ಎಷ್ಟು ಚಲೋ ಕಲೆಕ್ಷನ್ಸ್ ಅದಾವು ಇಲ್ಲಿ. ವರ್ತ್ ಏನಂತಂದ್ರೆ ಪ್ರೈಸ್ ಒಂದು ಸ್ವಲ್ಪ ಓಕೆ ಇರುತ್ತೆ. ಬರ್ರಿ ಇವಾಗ ಕಾಟನ್ ಸ್ಯಾರೀಸ್ ನೋಡೋಣಂತ. ಇಲ್ಲಿ ತೋರಿಸೋರು ಯಾರೂ ಇರಲಿಲ್ಲ ಸ್ಯಾರೀಸ್. ನಾವು ಹೆಂಗೆ ಮಾಡೋದು ಅಂತಂದ್ಬಿಟ್ಟು ನಮ್ಮ ಮಾಮಾಗೆ ನಿಂದ್ರಿಸ್ಬಿಟ್ಟಿದ್ವಿ. ಆ ಸ್ಯಾರಿ ತೋರಿಸು, ಈ ಸ್ಯಾರಿ ತೋರಿಸು ಅಂತಂದ್ಬಿಟ್ಟು. ಬಂದವ್ರು ಒಂದಿಷ್ಟು ಜನ ಕನ್ಫ್ಯೂಸ್ನ ಆದರು. ನಮ್ಮ ಮಾಮನೇ ಅಂಗಡಿದವ ಅಂದ್ಕೊಂಡು ಅದು ತೋರಿಸ್ರಿ ಇದು ತೋರಿಸ್ರಿ ಏನಾಕತ್ತಿದ್ರು ಅವರು. ಸೊ ಹಂಗಾಗಿ ಅದನ್ನೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡ್ರಿ ಅದ್ರದ್ದೊಂದು ಕ್ಲಿಪ್ ಇಲ್ಲ ಐತಿ. ಹೆಣ್ಮಕ್ಳಿಗೆ ಸಾರಿ ಆಪ್ಷನ್ಸ್ ಜಾಸ್ತಿ ಇದ್ದಷ್ಟು ಕನ್ಫ್ಯೂಷನು ಜಾಸ್ತಿ ಆಗ್ತೈತಿ. ನೋಡ್ರಿ ಇಲ್ಲಿ ಒಂದು 10-15 ಸಾರಿ ತೆಗೆದು ಅದ್ರೊಳಗಿನ ಒಂದು 4 ಸಾರಿ ಸೆಲೆಕ್ಟ್ ಮಾಡ್ಕೊಂಡ್ವಿ ನಾವು. ಬರ್ರಿ ಇವಾಗ ಇಳ್ಕಲ್ ಸ್ಯಾರೀಸ್ ನೋಡೋಣ. ಇವೆಲ್ಲ ನೋಡ್ರಿ ಇಳ್ಕಲ್ ಸ್ಯಾರೀಸು ಎಷ್ಟು ಚಲೋ ಅದಾವು, ಕಲರ್ಸು ಡಿಸೈನ್ಸು ಎಲ್ಲ. ನಮ್ಮ ಕಡೆ ಬಳಿ ಉಟ್ಕೋಬೇಕಾದ್ರೆ ಇಳ್ಕಲ್ ಸ್ಯಾರೀಸ್ ಯೂಸ್ ಮಾಡ್ತಾರೆ. ಇದು ನೋಡ್ರಿ ಬಿಲ್ಲಿಂಗ್ ಸೆಕ್ಷನ್ನು. ನಾವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇನ್ನೇನು ಬಿಲ್ಲಿಂಗ್ ಮಾಡ್ಸೋಣ ಅಂತ ಬರೋದ್ರಾಗ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಜನ ಅದಾರ. ನಾವು ಇಲ್ಲಿ ಬಿಲ್ಲಿಂಗ್ ಸೆಕ್ಷನ್ನಾಗೆ ಏನಿಲ್ಲ ಅಂದರೂ 1.5 ತಾಸು ನಿಂತೀವಿ. ನೋಡ್ರಿ ಇಲ್ಲಿ ನಮ್ಮ ಭುವನ್ ಹೆಂಗೆ ಆರಾಮಾಗಿ ನಿದ್ದೆ ಮಾಡತ್ತಾನ.
ಫೈನಲಿ 1-1.5 ತಾಸು ವೆಯ್ಟ್ ಮಾಡಿದ ಮೇಲೆ ನಮ್ಮದು ಬಿಲ್ಲಿಂಗ್ ಪಾಳೆ ಬಂತು. ಫೈನಲಿ ಮುಗೀತು ಅನ್ನೋ ಖುಷಿ ನೋಡ್ರಿ ನಮ್ಮ ಮಮ್ಮಿ ಮುಖದಾಗ. ಎಲ್ಲ ಬಿಲ್ಲಿಂಗ್ ಮುಗಿಸ್ಕೊಂಡು ನಮ್ಮ ಬ್ಯಾಗ್ಸ್ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ. ನಮ್ಮ ಬಿಜಾಪುರ್ನಾಗಂತೂ ಯಾವುದೇ ಮದ್ವೆ ಸಮಾರಂಭ ಇರಲಿ, ಏನೇ ಫಂಕ್ಷನ್ಸ್ ಇರಲಿ, ನಿಮ್ಗೆ ಶಾಪಿಂಗ್ ಅದು ಇದು ಅಂದ್ಕೊಂಡು ಸೀರೆ ಶಾಪಿಂಗ್ ಮೇನ್ ಮಾಡೋದಿತ್ತು ಅಂತಂದ್ರೆ ಚಡ್ಚಣ್ಕೆ ಬರ್ತಾರೆ ಯಾರ್ಯಾದ್ರೂ. ಪ್ರೈಸ್ ಎಲ್ಲ ಒಂದು ಸ್ವಲ್ಪ ರೀಸನೇಬಲ್ ಹೋಲ್ಸೇಲ್ ಪ್ರೈಸ್ ಟೈಪ್ ಇರ್ತಾವೆ. ಸೊ ನೀವು ಬಂದು ಟ್ರೈ ಮಾಡ್ಬೋದು. ನಡೀರಿನ್ನ ಏನರ ಒಂದು ಸ್ವಲ್ಪ ತಿಂದ್ಕೊಂಡು ಮನೆ ಕಡೆ ಹೊರಡೋಣಂತ. ಆಲ್ಮೋಸ್ಟ್ ಸಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಹೊರಟ್ವಿ. ಇನ್ನು ಮನೆಗೆ ಹೋದ್ಮೇಲೆ ಅದು ಒಂದು ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡೋದಿರ್ತೈತೆ, ಅದನ್ನು ಮಾಡೋನು. ಸೊ ಫೈನಲಿ ಮನೆಗೆ ಬಂದುಬಿಟ್ಟು ಎಲ್ಲ ಬ್ಯಾಗ್ಸ್ಗೂ ಅಂದ್ರೆ ಸೀರೆ ಎಲ್ಲ ತೊಗೊಂಬಂದಿದ್ವಲ್ಲ ಅದಕ್ಕೆಲ್ಲ ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಇವಾಗ ಕುಂತೀವಿ. ಮದುಮಗಳು ಈಗಿಂದೇ ಇದೆಲ್ಲ ಸಂತ ಪ್ರಸಾದ್ ಈ ಅಡ್ ಕೊಡ್ರಿ, ಇನ್ನೊಂದು ತರಸು ಕೊಡ್ರಿ. ಸೊ ಇದಾಗಿತ್ತು ನಮ್ಮ ಶಾಪಿಂಗ್ ಬ್ಲಾಗು. ಮದ್ವೆ ಬ್ಲಾಗ್ಸ್ನು ಮಿಸ್ ಮಾಡಿದೆ ನೋಡಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.